ಅದೇ ಭಾಸ್ಕರ್ ರಾವ್ ಪೊಲೀಸ್ ಕಮಿಷನರ್ ಆದರು. ಅದೆಲ್ಲೋ ಸಿಕ್ಬಿಟ್ರು ನನಗೆ. ಒಂದು ನಿಮಿಷ ಬನ್ನಿ ಇಲ್ಲಿ ನಮ್ಮ ಆಫೀಸ್ಗೆ ಅಂತ ಕರ್ಕೊಂಡೋಗಿ, ಸತ್ಯ ನಿಮ್ಗೆ ಹೇಳ್ತೀನಿ, ಭಾಸ್ಕರ್ ರಾವ್ ಕೂತ್ಕೊಳ್ಳೋ ಕುರ್ಚಿ, ಅದ್ರ ಪಕ್ಕದಲ್ಲಿ ಒಂದು ಕುರ್ಚಿ ಹಾಕಿ ನಾನು ಕುಣಿಸ್ಕೊಂಡು ಒಟ್ಟಿಗೆ ಫೋಟೋ ತೆಗೆಸಿ ಅದನ್ನು ಕಂಪ್ಲೀಟ್ ಇದು ಮಾಡಿ, ಇದೆ ಫೋಟೋ ಇದೆ, ಕಂಪ್ಲೀಟ್ ಇಡೀ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ರು. ಈ ನಮ್ಮ ದಯವಿಲ್ಲದ, ಆನಂದವಿಲ್ಲದ ನಮ್ಮ ದಯಾನಂದರವರು ನೋಡೋಣ ಅಂತ ನಾವು 3 ಜನ ಹೋದೋ. ಕುರ್ಚಿ ಅಷ್ಟು ದೂರ, ಇಲ್ಲಿ ಅರೆ ಮಾತಿಲ್ಲ, ಕತೆ ಇಲ್ಲ, ಕಣ್ಣಿಲ್ಲ, ತುಟಿ ಆಡ್ಸಲ್ಲ ಕೂತಿದ್ರು. ನಾನು ಆಮೇಲೆ ಸ್ವಲ್ಪ ತೀಟೆ ಮಾಡಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಬೇಕು. ನಾವು ಒಂದೇ ಇಲ್ಲಿ ಕೂತ್ಕೋಬೇಕಾ, ಚೇರ್ ಅಷ್ಟು ದೂರ, ಇಲ್ಲಿ ಕೂತ್ಕೋಬೇಕಾ ಅಂದೆ. ಹ್ಞೂ ಅಂದೆ. ಆಮೇಲೆ ನಾನು ಹೇಳಿದೆ, ಬಿಡಪ್ಪ ಇದಾಗಿ ಜಗಳ ಆಡೋದು, ಆಯಿತು ಇಲ್ಲೇ ಕೂತ್ಕೊಂಡು.